Test. Now we are discussing about the topic specific immunity. Specific immunity. Specific immunity means it is a third line immunity. Third line body defense ಅಂತಾನೆ ಕರೀತಾರೆ. So first line body defense surface barrier. So second line body defense cellular defense ಮತ್ತೆ ಅದು ಬಯೋಕೆಮಿಕಲ್ ಡಿಫೆನ್ಸ್. ನಿಮಗೆ ಬಯೋಕೆಮಿಕಲ್ ಡಿಫೆನ್ಸ್ ಹೇಳ್ಬೇಕಿತ್ತು ಆಯಿತಾ. ನೆಕ್ಸ್ಟು ಸೆಕೆಂಡ್ ಲೈನ್ ಬಾಡಿ ಡಿಫೆನ್ಸು ಬಯೋಕೆಮಿಕಲ್ ಡಿಫೆನ್ಸ್. ಬಯೋಕೆಮಿಕಲ್ ಡಿಫೆನ್ಸ್ ಅಂದರೆ biochemical defense. So it is a second line body defense. The biochemical substance will be secreted from the body cells. They avoid the entry of the pathogens. So really ಏನಿದೆ, ಸೊ ಬಯೋಕೆಮಿಕಲ್ ಡಿಫೆನ್ಸ್ ಅಲ್ಲಿ ಇಂಪ್ಲಮೇಟರಿ ರೆಸ್ಪಾನ್ಸ್ ಅಂತ ಒಂದು ಪ್ರೋಸೆಸ್ ಇದೆ. ದಟ್ ಇಸ್ ಕಾಲ್ಡ್ ಇಂಪ್ಲಮೇಟರಿ ರೆಸ್ಪಾನ್ಸ್. ಇಂಪ್ಲಮೇಟರಿ ರೆಸ್ಪಾನ್ಸ್. So it is a very important process in the biochemical defense. ಆಯಿತಾ. ಇನ್ನೊಂದು ಇಂಟರ್ಫೆರೆನ್ಸ್ ಅಂತ ಒಂದಿದೆ. ಸೊ ಬಯೋಕೆಮಿಕಲ್ ಬಾಡಿ ಡಿಫೆನ್ಸ್ ಅಲ್ಲಿ ಎರಡಿದೆ. ಒಂದು ಇಂಟರ್ಫೆರೆನ್ಸು, then inflammatory response. So the certain body cells are fight against to the pathogens or antigens by secrete the chemical substance. Cells are secrete the chemical substance that is called biochemical defense to avoid the entry of the pathogen. ಅದರಲ್ಲಿ ಎರಡಿದೆ. ಸೊ ಬಯೋಕೆಮಿಕಲ್ ಡಿಫೆನ್ಸ್ ಅಲ್ಲಿ ಇಂಟರ್ಫೆರೆನ್ಸ್ ಮತ್ತೆ ಅದು ಇಂಪ್ಲಮೇಟರಿ ರೆಸ್ಪಾನ್ಸ್ ಅಂತ ಎರಡಿದೆ. Interference ಅಂದ್ರೆ that is a type of cells which are secrete the chemical substance against the pathogen or antigen. The cell will be secrete the chemicals against the antigen or pathogen, that is called interference ಅಂತ ಕರೀತೀವಿ. So that interference are highly active for the control the viral infected cells. The cells are viral infected cells ಅನ್ನು ಕಂಟ್ರೋಲ್ ಮಾಡೋದಕ್ಕೆ highly important. Then cancerous cells, ಕ್ಯಾನ್ಸರಸ್ ಸೆಲ್ಸ್ ಮತ್ತು ವೈರಲ್ ಇನ್ಫೆಕ್ಟೆಡ್ ಸೆಲ್ಸನ್ನು ಅವಾಯ್ಡ್ ಮಾಡೋದಕ್ಕೆ, ಅದನ್ನು ಡೆಸ್ಟ್ರಾಯ್ ಮಾಡೋದಕ್ಕೆ ಹೈಲಿ ಇಂಪಾರ್ಟೆಂಟ್ ಆರ್ ಹೈಲಿ ಆ್ಯಕ್ಟಿವ್. ಈ ಇಂಟರ್ಫೆರೆನ್ಸಲ್ಲಿ ಇಂಟರ್ಫೆರೆನ್ಸ್ ಆಲ್ಫಾ, ಇಂಟರ್ಫೆರೆನ್ಸ್ ಬೀಟಾ, ದೆನ್ ಇಂಟರ್ಫೆರೆನ್ಸ್ ಗಾಮಾ ಅಂತ ಡಿಫ್ರೆಂಟ್ ಟೈಪ್ಸ್ ಆಫ್ ಇಂಟರ್ಫೆರೆನ್ಸ್ಗಳಿವೆ. ಅದರಲ್ಲಿ ಇಂಟರ್ಫೆರೆನ್ಸ್ ಆಲ್ಫಾ ವಿಲ್ ಬಿ ಹೈಲಿ ಆ್ಯಕ್ಟಿವ್ ಫಾರ್ ದಿ kill the or destroy the viral infected cells. They are the chemical substance secreted by the body cells will fight against the pathogen. Next, another one is the inflammatory response. So that is the body will be response to the infection of pathogens in our body system. ಅದನ್ನು ನಾವು ಹೇಳ್ತೀವಿ inflammatory response. So the inflammation that will be irritation will be a causes by the infection, a reason of the body. The pathogens are entered into the any other regions of the body that a body shows the certain inflammation ಅಥವಾ irritation, pain ಬರೋದು. ಎಲ್ಲೋ ನಿಮಗೆ ಪೆಥೋಜನ್ ಎಂಟ್ರಿ ಆಗ್ತದೆ, ಆ ಪಾರ್ಟಲ್ಲಿ ನಿಮ್ಗೆ ಏನಾಗ್ತದೆ ಪೇಯ್ನ್ ಕಾಸ್ ಆಗ್ತಾ ಇರ್ತದೆ. ಅಥವಾ ಕುರ ಆದಾಗ ನೋಡ್ತೀರಿ ನೋಡಿ, ಅದೇ ಇಂಪ್ಲಮೇಟರಿ ರೆಸ್ಪಾನ್ಸ್ ಆಯಿತಾ. ಆ ಕುರ ಆಗ್ತಿದಾಗ ನಿಮ್ಮಲ್ಲಿ ನೋವು ಬರ್ತಿರ್ತದೆ. ಸೊ ಡ್ಯೂರಿಂಗ್ ದಟ್ ರೀಸನ್ the pathogens will be entered into the body system. Our body responds to the fight against the pathogen or repels the pathogen from the body. ಅದನ್ನೇ ನಾವು ಇಂಪ್ಲಮೇಟರಿ ರೆಸ್ಪಾನ್ಸ್. ಇನ್ಫ್ಲಮೇಷನ್ ಅಂದರೆ ಅಲ್ಲಿ ಪೇಯ್ನ್ ಆಗೋದು, ಇರಿಟೇಷನ್ ಕಾಸ್ ಆಗೋದು, ಪೇಯ್ನ್ ಬರೋದು. ಕುರ ಆಗುತ್ತಲ್ಲ ನೋಡಿ, ಅಥವಾ ನಿಮಗೆ ಮೊಡವೆ ಆಗುತ್ತವ ನೋಡಿ, ಪೇಯ್ನ್ ಬರ್ತಿರ್ತದೆ. ಸೊ ಆ ಮೊಡವೆ ಆಗೋದ ರೀಸನಲ್ಲಿ ನಿಮಗೆ ಏನಾಗ್ತಿರ್ತದೆ, ಪೆಥೋಜನ್ಸ್ ಎಂಟ್ರಿ ಆಗ್ತಾ ಇರ್ತದೆ. ಆ ಎಂಟ್ರಿ ಆಗುವಂಥ ಪೆಥೋಜನ್ಸನ್ನು ನಮ್ಮ ಬಾಡಿ ಏನು ಮಾಡ್ತದೆ, ಫೈಟ್ ಮಾಡಿ ಆಚೆಗೆ ಕಳಿಸ್ತಿರ್ತದೆ. ಅಲ್ಲಿ ನೋಡಿ ನಿಮಗೆ ಕ್ಯೂ ಎಲ್ಲ ಫಾರ್ಮ್ ಆಗ್ತಿರ್ತದೆ, ಅಲ್ಲಿ ಪೇಯ್ನು ಕಾಸ್ ಆಗ್ತಿರ್ತದೆ. ಅದಕ್ಕೆ ನಿಮಗೆ ಕಂಪ್ಲೀಟ್ ಆ ಒಂದು ಪೆಥೋಜನ್ನ ಡೆಸ್ಟ್ರಾಯ್ ಆಗಿ ಹೊರಗಡೆ ಬರೋವರೆಗೂ ನಿಮಗೆ ಪೇಯ್ನ್ ಕಾಸ್ ಆಗ್ತಿರ್ತದೆ. ನೀವು ಕುರ ಆಗುವಂಥ ರೀಸನ್ಸಲ್ಲಿ, ಮೊಡವೆಗಳು ಬರುವಂಥ ರೀಸನ್ಸಲ್ಲಿ ದಿ ಪೆಥೋಜನ್ಸ್ ವಿಲ್ ಬಿ ಎಂಟರ್ಡ್. ಅವರ್ ಬಾಡಿ ರೆಸ್ಪಾನ್ಸ್ ಇನ್ ದಿ ಫಾರ್ಮ್ ಆಫ್ ಇನ್ಫ್ಲಮೇಷನ್. ಇನ್ಫ್ಲಮೇಷನ್ ಮೀನ್ಸ್ ಪೇಯ್ನ್ ಆರ್ ಇರಿಟೇಷನ್ ಅಂತ ಕರಿತೀವಿ. ಸೊ ಇನ್ಫ್ಲಮೇಟರಿ ರೆಸ್ಪಾನ್ಸ್ ನಿಮಗೆ ಎಕ್ಸಾಮ್ಗೆ ಏನಾರ ಇದು ಬಂದರೆ, ಸೊ ಈ 4 ಸ್ಟೆಪ್ಸ್ ಬರೆದ್ರು ಸಾಕು ಆಯಿತಾ. ಸೊ ನಿಮ್ಗೆ ಅದು ಗೊತ್ತಿರ್ತದೆ. ಫಸ್ಟ್ ಅದು ಲೋಕಲ್ ರೆಡ್ಡಿಶ್ನೆಸ್. ಲೋಕಲ್ ರೆಡ್ನೆಸ್ ಆಗೋದು. ನಿಮ್ಗೆ ಎಲ್ಲಿ ಪೆಥೋಜನ್ಸ್ ಎಂಟರ್ ಆಗ್ತಾ ಇರ್ತದೋ ಅಲ್ಲೇನಾಗ್ತಿರ್ತದೆ, ರೆಡ್ ಕಲರ್ಗೆ ಚೇಂಜ್ ಆಗ್ತಾ ಇರ್ತದೆ.
ನೆಕ್ಸ್ಟು ಎ ಸ್ವೆಲ್ಲಿಂಗ್ ಆಗ್ತಿರ್ತದೆ. ದೆನ್ ಎ ಸ್ವೆಲ್ಲಿಂಗ್ ಲೋಕಲ್ ರೆಡ್ನೆಸ್ ಆಗ್ತಿರ್ತದೆ. ಆಮೇಲೆ ಸ್ವೆಲ್ಲಿಂಗ್ ಆಗ್ತಿರ್ತದೆ. ಅದಾದಮೇಲೆ ಎ ಪೇಯ್ನ್ ಆರ್ ಇರಿಟೇಷನ್, ಪೇಯ್ನ್ ಆರ್ ಇರಿಟೇಷನ್ ಕಾಸ್ ಆಗ್ತಿರ್ತದೆ. ಆಯಿತಾ, ಪೇಯ್ನ್ ಅಂತ ಕರೀತೀವಿ, ಪೇಯ್ನ್. ನೆಕ್ಸ್ಟು ಅದು ಪಸ್ ಫಾರ್ಮೇಷನ್, ನೆಕ್ಸ್ಟ್ ಅದು ಪಸ್ ಫಾರ್ಮೇಷನ್ ಆಗ್ತಿರ್ತದೆ. ಸೊ ದಿಸ್ ಆರ್ ದಿ ಮೇನ್ ಸ್ಟೆಪ್ಸ್ ಆಫ್ ದಿ ಇಂಪ್ಲಿಮೆಂಟರಿ ರೆಸ್ಪಾನ್ಸ್. ಆಯಿತಾ, ಫಸ್ಟ್ ಒನ್ ಯಾವುದು ಇಂಪ್ಲಿಮೆಂಟರಿ ರೆಸ್ಪಾನ್ಸಲ್ಲಿ ಇದು 4 ಸ್ಟೆಪ್ಸ್ಗಳಿವೆ. ನೀವು ಪೆಥೋಜನ್ ಎಂಟ್ರಿ ಆಗುವಂಥ ರೀಸನ್ಸ್ ಇದ್ದೀವಿ. ಪೆಥೋಜನ್ ಎಂಟರ್ ಇನ್ ಟು ದಿ ಬಾಡಿ ಸಿಸ್ಟಮ್ ಡ್ಯೂರಿಂಗ್ ದಟ್ ರೀಸನ್ ದಟ್ ರೀಸನ್ ವಿಲ್ ಬಿ ರೆಡಿಸ್ನೆಸ್. ಅಲ್ಲಿ ಕೆಂಪಾಗ್ತಿರ್ತದೆ. ನೀವು ಕುರ ಆಗಿರೋ ರೀಸನ್ಸಲ್ಲಿ ನೋಡಿ ಕೆಂಪಾಗ್ತಿರ್ತದೆ. ಮೊಡವೆ ಆಗಿರೋ ರೀಸನ್ಸ್ ನೋಡಿ ಸ್ಟಾರ್ಟಿಂಗ್ ಪೆಥೋಜನ್ ಎಂಟ್ರಿ ಆಗ್ತಾ ಇದ್ರೆ ಆ ಮೊಡವೆ ರೀಸನ್ಸ್ ಕೆಂಪಿರ್ತದೆ. ಡ್ಯೂ ಟು ದಿ ಅವರ್ ಬಾಡಿ ಸಪ್ಲೈ ದಿ ಎ ಬ್ಲಡ್ ಟುವರ್ಡ್ಸ್ ದಿ ಎ ಪೆಥೋಜನ್ ಎಂಟರ್ಡ್ ರೀಸನ್. ಹಾಗೇನಾಗ್ತದೆ, ಆ ರೀಸನ್ಸಲ್ಲಿ ಆ ಒಂದು ರೆಡ್ನೆಸ್ ಕಾಣ್ತಾ ಬ್ಲಡ್ ಆ ಕಡೆಯೇ ಸಪ್ಲೈ ಆಗೋದ್ರಿಂದ ರೆಡ್ನೆಸ್ ಕಾಸ್ ಆಗ್ತದೆ. ಅದನ್ನೇ ಲೋಕಲ್ ರೆಡ್ನೆಸ್ ಅಂತ ಕರೀತಾರೆ. ಆಯಿತಾ, ನೆಕ್ಸ್ಟ್ ಸ್ವೆಲ್ಲಿಂಗು. ಸ್ವೆಲ್ಲಿಂಗ್ ಯಾಕೆ ಸ್ಟಾರ್ಟ್ ಆಗ್ತಿರ್ತದೆ ಅಂತಂದರೆ ಅಲ್ಲಿ ಊತ ಆಗ್ತಿರ್ತದೆ. ಕುರಗಳೆಲ್ಲ ನೋಡಿ ಅಲ್ಲಿ ಊದ್ಕತ್ತಿರ್ತದೆ. ಕುರ ಮೊಡವೆ ರೀಸನ್ಸಲ್ಲೆಲ್ಲ ಊದ್ಕತ್ತದೆ. ಯಾಕೆ ಊದ್ಕತ್ತದೆ ಅಂತಂದರೆ ಸೊ ದಿ ಬ್ಲಡ್ ಸಪ್ಲೈ ಟು ದಟ್ ರೀಸನ್ ಟು ಅವಾಯ್ಡ್ ದಿ ಎಂಟ್ರಿ ಆಫ್ ದಿ ಪೆಥೋಜನ್. ದಿ ಬ್ಲಡ್ ವೆಸಲ್ಸ್ ಆರ್ ಬಿಕಮ್ ಟರ್ಸಿಡ್. ಆ ಬ್ಲಡ್ ವೆಸಲ್ ಏನಾಗ್ತದೆ, ಟರ್ಸಿಡ್ ಆಗ್ತದೆ. ಆ ಟರ್ಸಿಡ್ ಆದಾಗಿಂದ ದಟ್ ರೀಸನ್ ಬಿ ಸ್ವೆಲ್ಲಿಂಗ್, ಊದ್ಕತ್ತದೆ. ಆಯಿತಾ, ನೆಕ್ಸ್ಟು ಅಲ್ಲಿ ಪೇಯ್ನ್ ಆರ್ ಇರಿಟೇಷನ್ ಕಾಸ್ ಆಗ್ತಿರ್ತದೆ. ಪೇಯ್ನ್ ಯಾಕೆ ಅಂದರೆ ಟರ್ಸಿಡ್ ಬ್ಲಡ್ ವೆಸಲ್ಸ್, ಟರ್ಸಿಡ್ ಬ್ಲಡ್ ವೆಸಲ್ಸ್ ಪ್ರಿಕ್ ದಿ ನೈಬರಿಂಗ್ ಟಿಶ್ಯೂಸ್. ಆ ನೈಬರಿಂಗ್ ಟಿಶ್ಯೂಸನ್ನು ಪ್ರಿಕ್ ಮಾಡ್ತಿದೆ. ಅದ್ರ ಜೊತೆಗೆ ಏನಾಗ್ತಿರ್ತದೆ, ಹಿಸ್ಟಮಿನ್ ಸೆಕ್ರೇಷನ್ ಆಗ್ತಿರ್ತದೆ. ಅದು ಆ ಒಂದು ಮಸಲ್ ಟಿಶ್ಯೂಸನ್ನು ಇರಿಟೇಷನ್ ಮಾಡ್ತಿರ್ತದೆ, ಇದು ಮಾಡ್ತಾರೆ. ಹಾಗಾಗಿ ನಿಮಗೆ ಪೇಯ್ನು ಕಾಸ್ ಆಗ್ತದೆ. ಇಲ್ಲ ಅಂತಂದರೆ ಟರ್ಸಿಡ್ ಬ್ಲಡ್ ವೆಸಲ್ ಅಂದರೆ ಬ್ಲಡ್ ಆ ಕಡೆಗೆ ಸಪ್ಲೈ ಆಗೋದ್ರಿಂದ ಆ ಬ್ಲಡ್ ವೆಸಲ್ಸು ಊದ್ಕೊಳ್ತದೆ. ಆ ಊದ್ಕೊಂಡಂಥ ಬ್ಲಡ್ ವೆಸಲ್ ಏನು ಮಾಡ್ತದೆ, ಆ ನೈಬರಿಂಗ್ ಮಸಲ್ ಟಿಶ್ಯೂಸನ್ನು ಅಥವಾ ಕನೆಕ್ಟಿವ್ ಟಿಶ್ಯೂಸನ್ನು, ಏರಿಯೋಲರ್ ಟಿಶ್ಯೂಸನ್ನು ಅದು ಪ್ರಿಕ್ ಮಾಡ್ತದೆ. ಪ್ರಿಕ್ ಮಾಡೋದ್ರಿಂದ ನಿಮಗೆ ಪೇಯ್ನು ಕಾಸ್ ಆಗ್ತದೆ. ಅದಕ್ಕೆ ನಿಮಗೆ ಕುರ ಆಗಿರೋ ರೀಸನ್ಸಲ್ಲಿ ಪೇಯ್ನು ಕಾಸ್ ಆಗ್ತದೆ. ಆಮೇಲೆ 1-2-3 ದಿವಸ ಆಗ್ತಿದ್ದಂಗೆ ಏನಾಗ್ತಿರ್ತದೆ, ಪಸ್ ಗ್ರೀನಿಸ್, ಏನು ಎಲ್ಲೋ ಈಸ್ ಗ್ರೀನ್ ಕಲರ್, ಎಲ್ಲೋ ಈಸ್ ಗ್ರೀನ್ ಕಲರ್ದು ಏನಾಗ್ತದೆ, ಪಸ್ ಫಾರ್ಮೇಷನ್ ಆಗ್ತದೆ. ದಟ್ ಪಸ್ ಫಾರ್ಮೇಷನ್ ನಥಿಂಗ್ ಬಟ್ ದಿ ಡೆಸ್ಟ್ರಾಯ್ಡ್ ಪೆಥೋಜನ್ ಆ್ಯಂಡ್ ಆ್ಯಂಟಿಬಾಡಿ. ಡೆಸ್ಟ್ರಾಯ್ಡ್ ಆದಂಥ ಪೆಥೋಜನ್ಸ್ಗಳು ಮತ್ತು ಆ್ಯಂಟಿಬಾಡೀಸ್ ಅಂದರೆ ಆ ಎಕ್ಸ್ಕ್ರೀಟೆಡ್ ಪ್ರಾಡಕ್ಟ್ ಅಥವಾ ಪಸ್ ರೂಪದಲ್ಲಿ ಬಾಡಿಯಿಂದ ಹೊರಗಡೆ ಬಂದಿದೆ. ಸೊ ದಟ್ ಈಸ್ ಕಾಲ್ಡ್ ಇಂಪ್ಲಿಮೆಂಟರಿ ರೆಸ್ಪಾನ್ಸ್. ಕೇಳ್ತಾ ಇರ್ತಾರೆ ಎಕ್ಸಾಮ್ಗೆ, ನೋಡ್ಬೇಕು. ಸೊ ಬರೀ ನೀವು ಸ್ಟೆಪ್ಸ್ ಬರ್ಕೊಂಡು ಬಂದ್ರೂ ನಿಮಗೆ 4 ನಂಬರ್ ಸಿಗ್ತದೆ. ಆಯಿತಾ, ನೆಕ್ಸ್ಟು ಅದು ದಿಸ್ ಈಸ್ ಕಾಲ್ಡ್ ಎ ಸೆಕೆಂಡ್ ಲೈನ್ ಬಾಡಿ ಡಿಫೆನ್ಸ್. ಇದು ಅಷ್ಟೇ ಸೆಕೆಂಡ್ ಲೈನ್ ಬಾಡಿ ಡಿಫೆನ್ಸ್. ಸೊ ಈ ಸೆಕೆಂಡ್ ಲೈನ್ ಬಾಡಿ ಡಿಫೆನ್ಸಲ್ಲಿ ಸೆಲ್ಯುಲರ್ ಡಿಫೆನ್ಸು, ಅದೇ ಪ್ಯಾಗೋಸೆಟಿಕ್ ಸೆಲ್ ಮತ್ತು ನಾನ್ ಪ್ಯಾಗೋಸೆಟಿಕ್ ಸೆಲ್ಲು. ಆಮೇಲೆ ಬಯೋಕೆಮಿಕಲ್ ಡಿಫೆನ್ಸು, ಅದರಲ್ಲಿ 2 ಇಂಟರ್ಫೆರೆನ್ಸ್ ಮತ್ತು ಇಂಪ್ಲಿಮೆಂಟರಿ ರೆಸ್ಪಾನ್ಸ್ ಅಂತ 2. ಇವಿಷ್ಟು ಸೆಕೆಂಡ್ ಲೈನ್ ಬಾಡಿ ಡಿಫೆನ್ಸ್. ಫಸ್ಟ್ ಲೈನ್ ಬಾಡಿ ಡಿಫೆನ್ಸು ಸರ್ಫೇಸ್ ಬ್ಯಾರಿಯರ್ಸು. ಇವುಗಳು ಇಷ್ಟಿಂದನೂ ನುಚ್ಕೊಳ್ಳೋದ್ರೆ ಫಸ್ಟ್ ಲೈನ್ ಸರ್ಫೇಸ್ ಬ್ಯಾರಿಯರ್ಸಿಂದ ನುಚ್ಕೊಂಡು ಬಂದಿದ್ದನ್ನು ಅದು ಸೆಲ್ಯುಲರ್ ಬಾಡಿ ಡಿಫೆನ್ಸು ಮತ್ತು ಬಯೋಕೆಮಿಕಲ್ ಬಾಡಿ ಡಿಫೆನ್ಸು ಅದನ್ನು ತಡೀತಿರ್ತದೆ. ಈ ಸೆಕೆಂಡ್ ಲೈನ್ ಬಾಡಿ ಡಿಫೆನ್ಸಿಂದನೂ ನಿಮಗೆ ಆ ಒಂದು ಏನೋ ಪೆಥೋಜನ್ಸ್ ಎಂಟ್ರಿ ಅಂದರೆ ಥರ್ಡ್ ಲೈನ್ ಬಾಡಿ ಡಿಫೆನ್ಸ್ ಅಂದರೆ ದಟ್ ಥರ್ಡ್ ಲೈನ್ ಬಾಡಿ ಡಿಫೆನ್ಸ್ ಸ್ಪೆಸಿಫಿಕ್ ಬಾಡಿ ಏನೋ ಇಮ್ಯುನಿಟಿ ಅಥವಾ ಸ್ಪೆಸಿಫಿಕ್ ಇಮ್ಯುನಿಟಿ. ಥರ್ಡ್ ಲೈನ್ ಬಾಡಿ ಡಿಫೆನ್ಸ್, ಥರ್ಡ್ ಲೈನ್ ಬಾಡಿ ಡಿಫೆನ್ಸ್ ಅಂತ ಕರೀತೀವಿ. ಅದನ್ನು ದಟ್ ಇಸ್ ಕಾಲ್ಡ್ ಸ್ಪೆಸಿಫಿಕ್ ಇಮ್ಯುನಿಟಿ, ಸ್ಪೆಸಿಫಿಕ್ ಇಮ್ಯುನಿಟಿ ಅಂತ ಕರೀತೀವಿ. ಇದನ್ನು ಅಕ್ವೈರ್ಡ್ ಇಮ್ಯುನಿಟಿ ಅಂತಲೂ ಕರೀತೀವಿ. ದಟ್ ಸ್ಪೆಸಿಫಿಕ್ ಇಮ್ಯುನಿಟಿ ಇಸ್ ಆಲ್ಸೋ ಕಾಲ್ಡ್ ಅಕ್ವೈರ್ಡ್ ಇಮ್ಯುನಿಟಿ. ನಾವು ಅದನ್ನು ಪಡ್ಕೊಳ್ಳೋದು, ದಟ್ ಇಸ್ ಟು ಬಿ ಅಕ್ವೈರ್ಡ್ ಇಮ್ಯುನಿಟಿ ಅಂತ ಕರೀತೀವಿ. ಸೊ ಈ ಸ್ಪೆಸಿಫಿಕ್ ಇಮ್ಯುನಿಟಿ ಇಸ್ ಥರ್ಡ್ ಲೈನ್. ಇದರಲ್ಲಿ ನಿಮಗೆ ಸೊ ಫಸ್ಟ್ ಲೈನು ಸರ್ಫೇಸ್ ಬ್ಯಾರಿಯರ್ಸಲ್ಲಿ ನುಡ್ಸ್ಕೊಂಡು ಹೋದಂಥದ್ದನ್ನು ಪೆಥೋಜನ್ಸ್ಗಳನ್ನು ಆ್ಯಂಟಿಜನ್ಸನ್ನು ಡೆಸ್ಟ್ರಾಯ್ ಮಾಡೋದು ಸೆಕೆಂಡ್ ಲೈನ್ ಬಾಡಿ ಡಿಫೆನ್ಸು. ಸೆಕೆಂಡ್ ಲೈನ್ ಬಾಡಿ ಡಿಫೆನ್ಸ್ ಸೆಲ್ಯುಲರ್ ಡಿಫೆನ್ಸ್ ಮತ್ತು ಬಯೋಕೆಮಿಕಲ್ ಡಿಫೆನ್ಸು. ಅವುಗಳಿಗೂ ನುಡ್ಸ್ಕೊಂಡ್ರೆ ನಮ್ಮ ಬಾಡಿಯಲ್ಲಿ 3ನೇ ಸಾರಿ ತಡೆಯುವಂಥ ಪೆಥೋಜನ್ಸನ್ನು ತಡೆಯುವಂಥ ಸಾಮರ್ಥ್ಯವಿರೋದು ಸ್ಪೆಸಿಫಿಕ್ ಇಮ್ಯುನಿಟಿ. ಇದನ್ನು ಅಕ್ವೈರ್ಡ್ ಇಮ್ಯುನಿಟಿ ಬೇಕಾದ್ರೆ ನಾವು ಬೆಳೆಸ್ಕೊಳ್ಳಬಹುದು, ಬೇರೆಯವರಿಂದನೂ ತಗೊಳ್ಳುಬೋದು ಇದನ್ನು. ಅದಕ್ಕೆ ಅದನ್ನು ಅಕ್ವೈರ್ಡ್ ಇಮ್ಯುನಿಟಿ ಅಂತಲೂ ಕರೀತಾರೆ. ಸ್ಪೆಸಿಫಿಕ್ ಇಮ್ಯುನಿಟಿ ಇಸ್ ಆಲ್ಸೋ ಕಾಲ್ಡ್ ಅಕ್ವೈರ್ಡ್ ಇಮ್ಯುನಿಟಿ ಅಂತಲೂ ಕರೀತಾರೆ. ಆಯಿತಾ, ಇದು ಥರ್ಡ್ ಲೈನ್. ಇದರಲ್ಲೂ ತಡೆಯೋಕ್ಕಾಗಲಿಲ್ಲ ಅಂದರೆ ನಿಮಗೆ ರೋಗ ಬರ್ತಿರುತ್ತೆ. ಸೊ ಥರ್ಡ್ ಲೈನ್ ಬಾಡಿ ಡಿಫೆನ್ಸಲ್ಲೂ ಪೆಥೋಜನ್ನ ಡೆಸ್ಟ್ರಾಯ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ಸೊ ಯು ಕ್ಯಾನ್ ಸಫರಿಂಗ್ ಫ್ರಮ್ ದಿ ಎ ಡಿಸೀಸ್. ನೀವು ಡಿಸೀಸಿಂದ ಸಫರ್ ಪಡ್ತಿರ್ತೀರಿ. ಆಯಿತಾ, ನೆಕ್ಸ್ಟು
ಈ ಸ್ಪೆಸಿಫಿಕ್ ಇಮ್ಯುನಿಟಿನ ನಾವು ಹೇಳ್ಬೇಕಾದ್ರೆ ಇಲ್ಲಿ ಎರಡು ಪದಗಳು ಬೇಕು. ಒಂದು ಆಂಟಿಜನ್ ಅಂತ ಒಂದು ಪದನ ಯೂಸ್ ಮಾಡ್ತೀವಿ, ಆಯಿತಾ. ಆಂಟಿಜನ್, ಇನ್ನೊಂದು ಆಂಟಿಬಾಡಿ. ಆಂಟಿಬಾಡಿ ಅಂತ ಇನ್ನೊಂದು ಪದನ ಯೂಸ್ ಅಂತ ಮಾಡ್ತೀವಿ. ಆಂಟಿಜನ್ ಅಂತಂದ್ರೇನು, ದಿಸ್ ಎ ಫಾರಿನ್ ಸಬ್ಸ್ಟೆನ್ಸ್ ಅಥವಾ ಎನಿ ಅದರ್ ಪ್ರೋಟೀನ್ ನಮ್ಮ ಬಾಡಿಲಿಂದ ಇರುವಂಥದ್ದು ಬೇರೆ ಯಾವುದೋ ಜೀವಿಗಳಿಂದ ಬರುವಂಥದ್ದು, ಆಯಿತಾ. ದಿ ಫಾರಿನ್ ಸಬ್ಸ್ಟೆನ್ಸ್ ಆರ್ ಫಾರಿನ್ ಪ್ರೋಟೀನ್ಸ್ ಕಾಸಸ್ ದಿ ಹೈಪರ್ ಸೆನ್ಸಿಟಿವ್ ರಿಯಾಕ್ಷನ್ ಇನ್ ದಿ ಇಮ್ಯುನಿಟಿ ಸಿಸ್ಟಮ್. ಆ ಇಮ್ಯುನಿಟಿ ಸಿಸ್ಟಮಲ್ಲಿ ಹೈಪರ್ ಸೆನ್ಸಿಟಿವ್ ರಿಯಾಕ್ಷನ್ ಅನ್ನು ಕಾಸ್ ಮಾಡಿದೆ. ವೆನ್ ದಿ ಎಂಟರ್ ದಿ ಫಾರಿನ್ ಪ್ರೋಟೀನ್ ಆರ್ ಫಾರಿನ್ ಸಬ್ಸ್ಟೆನ್ಸ್ ಎಂಟರ್ ಇನ್ ಅವರ್ ಬಾಡಿ ಸಿಸ್ಟಮ್, ದೇ ಕಾಸಸ್ ದಿ ಹೈಪರ್ ಸೆನ್ಸಿಟಿವ್ ರಿಯಾಕ್ಷನ್ ಇನ್ ಅವರ್ ಇಮ್ಯುನಿಟಿ ಸಿಸ್ಟಮ್, ದಟ್ ಈಸ್ ಕಾಲ್ಡ್ ಆಂಟಿಜನ್ಸ್ ಅಂತ ಕರಿತೀವಿ. ದೇ ಆರ್ ಕಾಸಿಂಗ್ ದ ಡಿಸೀಸ್ ಆರ್ ಕಾಲ್ಡ್ ಅಲ್ಲರ್ಜನ್ಸ್ ಅಂತಲೂ ಕರೀತಾರೆ. ಆ ಆಂಟಿಜನ್ಸ್ ಕಾಸ್ ಮಾಡುವಂಥ ಡಿಸೀಸಸ್ಸನ್ನೇ ನಾವು ಅಲ್ಲರ್ಜನ್ಸ್ ಅಂತ ಕರೆಯೋದು. ಅಲ್ಲರ್ಜನ್ಸ್ ಅಂದರೆ ನಾವು ದಿ ಫಾರಿನ್ ಸಬ್ಸ್ಟೆನ್ಸ್ ವಿಚ್ ಆರ್ ಕಾಸಸ್ ದಿ ಹೈಪರ್ ಸೆನ್ಸಿಟಿವ್ ರಿಯಾಕ್ಷನ್ ಇನ್ ಅವರ್ ಇಮ್ಯುನಿಟಿ ಸಿಸ್ಟಮ್, ದಟ್ ಈಸ್ ಕಾಲ್ಡ್ ಕರಿತೀವಿ ಅಲ್ಲರ್ಜನ್ಸ್ ಅಂತ ಕರಿತೀವಿ. ಆ ಅಲ್ಲರ್ಜನ್ಸ್ಗೆ ಎಕ್ಸಾಂಪಲ್ ಆಸ್ಮಾ, ಏಯ್ ಫೀವರು, ಪೊಲಿನಿಯೋಸಿಸ್ಸು, ಆಯಿತಾ. ಇವೆಲ್ಲ ಆಮೇಲೆ ಸ್ವೆಲ್ಲಿಂಗ್ಸು, ಬಾಡಿ ಮೇಲೆ ರ್ಯಾಸಸ್ಗಳು ಡೆವಲಪ್ಮೆಂಟ್ ಆಗೋದು, ಫೇಸಿಯಲ್ ಸ್ವೆಲ್ಲಿಂಗ್ಸ್ ಆಗೋದು, ಇವೆಲ್ಲ ಅಲರ್ಜಿಕ್ ಡಿಸಾರ್ಡರ್ಸ್ ಅಂತಲೇ ಕರೀತಾರೆ. ಸೊ ದೇ ಆರ್ ಎನಿ ಅದರ್ ಫಾರಿನ್ ಸಬ್ಸ್ಟೆನ್ಸ್ ಎಂಟರ್ ಇನ್ ಅವರ್ ಬಾಡಿ ಸಿಸ್ಟಮ್, ದೇ ಆರ್ ಕಾಸಸ್ ದಿ ಹೈಪರ್ ಸೆನ್ಸಿಟಿವ್ ಆಫ್ ದಿ ಇಮ್ಯುನಿಟಿ ಸಿಸ್ಟಮ್. ಆ ಹೈಪರ್ ಸೆನ್ಸಿಟಿವಿಟಿ ಆಗ್ತಿದ್ದಂಗೆ ಹೈಪರ್ ಆಕ್ಟಿವ್ ಆಗ್ತಿದ್ದಂಗೆ ಅಂತ ನಮ್ಮ ಬಾಡಿನಲ್ಲಿ ಏನಾದರೂ ಸ್ವೆಲ್ಲಿಂಗ್ಸ್ ಆಗೋದಕ್ಕೋ, ಬಾಡಿ ಮೇಲೆ ರ್ಯಾಸಸ್ ಆಗೋದಕ್ಕೋ, ಅಥವಾ ನಿಮಗೆ ರನ್ನಿಂಗ್ ನೋಸ್ ಆಗೋದಕ್ಕೋ ಏನೇನೋ ಸಿಂಪ್ಟಮ್ಸ್ ನಾವು ಕಾಸ್ ಮಾಡ್ತಾರೆ. ಅದರಲ್ಲೂ ಆಸ್ಮಾ ಇಸ್ ಎ ಮೈನ್ ಅಲರ್ಜಿಕ್ ಡಿಸಾರ್ಡರ್, ಆಯಿತಾ. ಏಯ್ ಫೀವರು ಅಲರ್ಜಿಕ್ ಡಿಸಾರ್ಡರ್. ಈ ಆಂಟಿಜನ್ಸ್ಲಿ ಏನಿರ್ತದೆ, ಸೊ ಇದರದ ಹೈಪರ್ ಸೆನ್ಸಿಟಿವ್ ರಿಯಾಕ್ಷನ್ ಕಾಸ್ ಮಾಡುವಂಥ ಫಾರಿನ್ ಸಬ್ಸ್ಟೆನ್ಸ್ಗಳು. ಈ ಆಂಟಿಜನ್ಸ್ಗೆ ಏನಿದೆ ಎರಡು ಪ್ರಾಪರ್ಟಿ ಇದೆ. ಸೊ ಆಂಟಿಜನ್ ಹ್ಯಾಸ್ ಎ ಟೂ ಪ್ರಾಪರ್ಟಿ. ಒಂದು ಆಂಟಿಜೆನಿಸಿಟಿ, another one is the immunogenicity. ಆಂಟಿಜೆನಿಸಿಟಿ ಅಂಡ್ ಇಮ್ಯುನೋಜೆನಿಸಿಟಿ ಅಂತ ಎರಡು ಪ್ರಾಪರ್ಟಿ ಇದೆ. ಆಂಟಿಜೆನಿಸಿಟಿ ಅಂದ್ರೇನು, ಆಂಟಿಜನ್ಸ್ ವಿಚ್ ಆರ್ ಪ್ರೊಡ್ಯೂಸ್ ದಿ ಇಮ್ಯುನಿಟಿ. ಆಂಟಿಜನ್ಸ್ ಇನ್ಫೆಕ್ಟ್ ಆಗಿಬಿಟ್ಟು ನಮ್ಮ ಬಾಡಿನಲ್ಲಿ ಇಮ್ಯುನಿಟಿನ ಪ್ರೊಡ್ಯೂಸ್ ಮಾಡ್ಬಿಡ್ತವೆ, ಅಷ್ಟೇ ಅದರ ಕೆಲಸ. ಅದನ್ನು ಆಂಟಿಜೆನಿಸಿಟಿ ಪ್ರಾಪರ್ಟಿ ಇದೆ. ಆಂಟಿಜನ್ಸ್ ವಿಚ್ ಆರ್ ದೇ ಪ್ರೊಡ್ಯೂಸಸ್ ದಿ ಆರ್ ಸ್ಟಿಮ್ಯುಲೇಟ್ ದಿ ಪ್ರೊಡಕ್ಷನ್ ಆಫ್ ದಿ ಇಮ್ಯುನಿಟಿ. ಆ ಇಮ್ಯೂನ್ ಸಿಸ್ಟಮನ್ನು, ಇಮ್ಯುನಿಟಿನ ಪ್ರೊಡ್ಯೂಸ್ ಮಾಡುವಂಥದ್ದು, ಆಂಟಿಬಾಡಿನ ಪ್ರೊಡ್ಯೂಸ್ ಮಾಡುವಂಥ ಕೆಲಸನ ಮಾಡ್ತವೆ. ದಿ ಆಂಟಿಜನ್ಸ್ ವಿಚ್ ಆರ್ ಎಂಟರ್ಡ್ ಇನ್ ಟು ದಿ ಬಾಡಿ ಸಿಸ್ಟಮ್, ದೇ ಆರ್ ದ ಪ್ರೊಡ್ಯೂಸ್ ದಿ ಆಂಟಿಬಾಡಿ. ಆಂಟಿಬಾಡಿನ ಪ್ರೊಡ್ಯೂಸ್ ಮಾಡಿಸುವಂಥ ಕೆಲಸನ ಮಾಡ್ತವೆ. ಸೊ ದೇ ಆರ್ ಸ್ಟಿಮ್ಯುಲೇಟ್ ದಿ ಪ್ರೊಡಕ್ಷನ್ ಆಫ್ ದಿ ಆಂಟಿಬಾಡಿ ಆರ್ ಇಮ್ಯುನಿಟಿನ ಪ್ರೊಡ್ಯೂಸ್ ಮಾಡುವಂಥ ಕೆಲಸ ಮಾಡ್ತವೆ. ಅದನ್ನು ದಟ್ ಪ್ರಾಪರ್ಟಿ ಆಫ್ ದಿ ಆಂಟಿಜನ್ ಇಸ್ ಕಾಲ್ಡ್ ಆಂಟಿಜೆನಿಸಿಟಿ ಅಂತ ಕರೀತಾರೆ. ದೆನ್ ಇಮ್ಯುನೋಜೆನಿಸಿಟಿ ಅಂದರೆ ಸರ್ಟನ್ ಆಂಟಿಜನ್ಸ್ ದೇ ಆರ್ ಎಂಟರ್ಡ್ ಇನ್ ಟು ದಿ ಬಾಡಿ ಸಿಸ್ಟಮ್, ದೇ ಆರ್ ರಿಯಾಕ್ಟ್ ವಿತ್ ದಿ ಇಮ್ಯುನಿಟಿ ಅಥವಾ ಆಂಟಿಬಾಡಿ. ಆ ಆಂಟಿಬಾಡಿ ಜೊತೆ ರಿಯಾಕ್ಟ್ ಮಾಡ್ಬಿಡ್ತಾರೆ, ಅದನ್ನು ನಮ್ಮ ಆಂಟಿಬಾಡಿನೇ ಡಿಸ್ಟ್ರಾಯ್ ಮಾಡಿಬಿಡ್ತಾರೆ. ಆ ಪ್ರಾಪರ್ಟಿನ ನಾವು ಕರಿತೀವಿ ಇಮ್ಯುನೋಜೆನಿಸಿಟಿ. ದಿ ಆಂಟಿಜನ್ಸ್ ವಿಚ್ ಆರ್ ರಿಯಾಕ್ಟ್ ವಿತ್ ದಿ ಆಂಟಿಬಾಡಿ ಆರ್ ಇಮ್ಯುನಿಟಿ, ದಟ್ ಈಸ್ ಕಾಲ್ಡ್ ಇಮ್ಯುನೋಜೆನಿಸಿಟಿ ಅಂತ ಕರಿತೀವಿ. ಈ ಎರಡು ಪ್ರಾಪರ್ಟಿ ಮೇಲೆ, ಸೊ ಆಂಟಿಜನ್ ಹ್ಯಾಸ್ ದ ಟೂ ಪ್ರಾಪರ್ಟಿ. ಒನ್ ಇಸ್ ದ ಆಂಟಿಜೆನಿಸಿಟಿ ಪ್ರಾಪರ್ಟಿ, another one is the immunogenicity property. ಇವೆರಡು ಪ್ರಾಪರ್ಟಿ ಬೇಸಿಸ್ ಮೇಲೆ ಸೊ ಆಂಟಿಜನ್ಸ್ನ ಟೂ ಟೈಪ್ಸ್ ಆಗಿ ಡಿವೈಡ್ ಮಾಡ್ತಾರೆ. ಒಂದು ಕಂಪ್ಲೀಟ್ ಆಂಟಿಜನ್ ಅಂತ ಕರೀತಾರೆ. another one is the incomplete antigen ಅಂತ ಕರೀತಾರೆ. ಒಂದು ಕಂಪ್ಲೀಟ್ ಆಂಟಿಜನ್, another incomplete antigen ಅಂತ ಕರೀತಾರೆ. ಕಂಪ್ಲೀಟ್ ಆಂಟಿಜನ್ ಅಂದ್ರೇನು, ಆಂಟಿಜನ್ ಆಸ್ ಬೋತ್ ದಿ ಆಂಟಿಜೆನಿಸಿಟಿ ಅಂಡ್ ಇಮ್ಯುನೋಜೆನಿಸಿಟಿ ಪ್ರಾಪರ್ಟಿ. ಆ ಆಂಟಿಜನ್ಗೆ ಆಂಟಿಜೆನಿಸಿಟಿ ಪ್ರಾಪರ್ಟಿ ಮತ್ತು ಇಮ್ಯುನೋಜೆನಿಸಿಟಿ ಪ್ರಾಪರ್ಟಿ ಎರಡೂ ಇದ್ದರೆ ಅದು ಕಂಪ್ಲೀಟ್ ಆಂಟಿಜನ್. ಸೊ ದೇ ಆರ್ ದ ಡೇಂಜರಸ್. ಅವು ನಮ್ಮ ಬಾಡಿಗೆ ಎಂಟ್ರಿ ಆಗಿಬಿಟ್ಟು ಆಂಟಿಬಾಡೀಸನ್ನು ಪ್ರೊಡ್ಯೂಸ್ ಮಾಡ್ತವೆ, ತಿರ್ಗಿ ಆಂಟಿಬಾಡಿಗೆ ಅಗೇನೆಸ್ಟ್ ಆಗಿ ಅವು ರಿಯಾಕ್ಟನ್ನು ಮಾಡಿಬಿಡ್ತವೆ, ಆಯಿತಾ. ದೇ ಆರ್ ದ ಡೇಂಜರಸ್ ಟು ಅಸ್. ದೆನ್ ಇನ್ಕಂಪ್ಲೀಟ್ ಆಂಟಿಜನ್ ಅಂದರೆ ದಿ ಆಂಟಿಜನ್ ಆಸ್ ಓನ್ಲಿ ಐದರ್ ಅದು ಆಂಟಿಜೆನಿಸಿಟಿ ಪ್ರಾಪರ್ಟಿ ಆ ಇಮ್ಯುನೋಜೆನಿಸಿಟಿ ಪ್ರಾಪರ್ಟಿ. ಆ ಆಂಟಿಜನ್ಗೆ ಇಲ್ಲ ಅಂದರೆ ಆಂಟಿಜೆನಿಸಿಟಿ ಪ್ರಾಪರ್ಟಿ ಇರ್ತದೆ, ಇಲ್ಲ ಇಮ್ಯುನೋಜೆನಿಸಿಟಿ ಪ್ರಾಪರ್ಟಿ ಇರ್ತದೆ. ಇವೆರಡರಲ್ಲಿ ಒಂದಿರ್ತದೆ, ಅದಕ್ಕೆ ಅದನ್ನು ಇರ್ತೀವಿ ಇನ್ಕಂಪ್ಲೀಟ್ ಆಂಟಿಜನ್ ಅಂತ ಕರಿತೀವಿ. ಅದರಲ್ಲೂ ನಿಮಗೆ ಆಂಟಿಜೆನಿಸಿಟಿ ಪ್ರಾಪರ್ಟಿ ಇರೋದು ಹೆಲ್ತ್ಫುಲ್, ಆಯಿತಾ. ದೇ ಕ್ಯಾನ್ ಯೂಸ್ ಇಟ್ ಆಸ್ ಎ ಡೆವಲಪ್ಮೆಂಟ್ ಆಫ್ ದಿ ಇಮ್ಯುನೈಸೇಷನ್ ಇನ್ ಅವರ್ ಬಾಡಿ. ಆ ಆಂಟಿಜೆನಿಸಿಟಿ ಪ್ರಾಪರ್ಟಿ ಇರುವಂಥವನ್ನ ನಮ್ಮ ಬಾಡಿನಲ್ಲಿ ಇಮ್ಯುನೈಸೇಷನನ್ನು ಪ್ರೊಡ್ಯೂಸ್ ಮಾಡೋದಕ್ಕೆ ಯೂಸನ್ನು ಮಾಡ್ತಾರೆ. ಬಟ್ ಇಮ್ಯುನೋಜೆನಿಸಿಟಿ ಪ್ರಾಪರ್ಟಿ ಇರೋ ಏನು ಮಾಡ್ತಾರೆ, ಆಂಟಿಬಾಡಿನೇ ಡಿಸ್ಟ್ರಾಯ್ ಮಾಡೋದ್ರಿಂದ ಇವನ್ನ ಹೆಚ್ಚಿಗೆ ಯೂಸನ್ನು ಮಾಡಲ್ಲ, ಆಯಿತಾ.
ಹಾಗಾಗಿ ಆಂಟಿಸನ್ಸ್ ಅಲ್ಲಿ 2 ಟೈಪ್ಸ್ ಇದೆ. ಈ ಆಂಟಿಸನ್ಸ್ಗಳು ಉಂಟು ಮಾಡುವಂಥ ಡಿಸೀಸೇ ಅಲರ್ಜಿ ಡಿಸಾರ್ಡರ್ಸ್ ಅಂತ ಕರಿತೀವಿ. ಕೇಳ್ತಾ ಇರ್ತಾರೆ 2 ಮಾರ್ಕ್ಸ್ಗೆ. ಸೊ ವಾಟ್ ಆರ್ ಅಲರ್ಜಿ ಡಿಸಾರ್ಡರ್? ಆಂಟಿಜನ್ಸ್ ಆರ್ ಪ್ರೊಡ್ಯೂಸಸ್ ದಿ ಹೈಪರ್ ಸೆನ್ಸಿಟಿವ್ ರಿಯಾಕ್ಷನ್ ಇನ್ ಅವರ್ ಬಾಡಿ ಸಿಸ್ಟಮ್, ದಟ್ ಇಸ್ ಕಾಲ್ಡ್ ಅಲರ್ಜೆನ್ಸ್ ಅಥವಾ ಅಲರ್ಜಿಕ್ ಡಿಸಾರ್ಡರ್ಸ್. ಎಕ್ಸಾಂಪಲ್ ಆಸ್ತಮಾ, ಪೊಲಿನಿಯೋಸಿಸ್ಸು, ಐ ಫೀವರು, ಆಯಿತಾ, ಇವು ಆಮೇಲೆ ರ್ಯಾಸಸ್ ಆನ್ ದಿ ಬಾಡಿ, ಇವೆಲ್ಲ ಅಥವಾ ಸ್ವೆಲ್ಲಿಂಗ್ಸ್ ಆಫ್ ದಿ ಬಾಡಿ ಆರ್ಗನ್ಸು, ಇವೆಲ್ಲ ಅಲರ್ಜಿಕ್ ಡಿಸಾರ್ಡರ್ಸ್ಗಳು. ನೆಕ್ಸ್ಟು ನಿಮಗೆ ಹೇಳ್ತೀನಿ ಆಂಟಿಬಾಡಿ. ಆಂಟಿಬಾಡಿ ಅಂದ್ರೇನು? ಇಟ್ ಈಸ್ ಒನ್ ಆಫ್ ದಿ ಪ್ರೋಟೀನ್ ಅಥವಾ ಇಮ್ಯುನೋಗ್ಲೋಬುಲಿನ್ ಪ್ರೋಟೀನ್ ಪ್ರೊಡ್ಯೂಸ್ ಅಗೇನ್ಸ್ಟ್ ದಿ ಆಂಟಿಜನ್ ಆರ್ ಪೆಥೋಜನ್. ಆಂಟಿಜನ್ ಅಥವಾ ಪೆಥೋಜನ್ಗೆ ಎಗೇನ್ಸ್ಟ್ ಆಗಿ ಒಂದು ಪ್ರೋಟೀನ್ ಅನ್ನ ನಾವೆಂತ ಕರಿತೀವಿ? ಆಂಟಿಬಾಡಿ ಅಂತ ಕರಿತೀವಿ. ಆಂಟಿಬಾಡಿ ಇಸ್ ಒನ್ ಆಫ್ ದಿ ಪ್ರೋಟೀನ್ ಪ್ರೊಡ್ಯೂಸ್ ಅಗೇನ್ಸ್ಟ್ ದಿ ಪೆಥೋಜನ್ ಆರ್ ಆಂಟಿಜನ್ to destroy the pathogen or antigen. Produce the one of the protein against the pathogen or antigen, that is called antibody. The ಕರೀತೀವಿ. That antibodies structure ಅನ್ನ ಈ antibodies different types of antibodies ಇದೆ. They are nothing but immunoglobulin proteins. ಎಂತ ಪ್ರೋಟೀನ್ ಅದು? immunoglobulin proteins. IG ಅಂದ್ರೆ immunoglobulin proteins ಅಂತ ಕರೀತೀವಿ. So they are the produced against the antigen or pathogens ನಮ್ಮ ಬ್ಲಡ್ ಪ್ಲಾಸ್ಮಾದಲ್ಲಿ ಅಥವಾ ನಮ್ಮ ಅದರಲ್ಲಿ ಬಿ ಲಿಂಫೋಸೈಟ್ಸ್ ಆರ್ ಪ್ಲೇ ಆನ್ ಇಂಪಾರ್ಟೆಂಟ್ ರೋಲ್ ಇನ್ ದಿ ಪ್ರೊಡಕ್ಷನ್ ಆಫ್ ದಿ ಆಂಟಿಬಾಡಿನ ಪ್ರೊಡ್ಯೂಸ್ ಮಾಡುವಂಥ ಕೆಲಸನ ಮಾಡ್ತವೆ. ಅದು ಎಂಥ ಪ್ರೋಟೀನ್? ಅದು ಇಮ್ಯುನೋಗ್ಲೋಬುಲಿನ್ ಪ್ರೋಟೀನ್, IG ಇಮ್ಯುನೋಗ್ಲೋಬುಲಿನ್ ಪ್ರೋಟೀನ್. ಅದರಲ್ಲಿ ನಿಮಗೆ IgA, IgE, ಆಯಿತಾ, IgG, ಆಯಿತಾ, IgG, ಆಯಿತಾ, ಈ ಥರದ್ದೆಲ್ಲ. ಸೊ ಡಿಫ್ರೆಂಟ್ ಟೈಪ್ಸ್ ಆಫ್ ಇಮ್ಯುನೋಗ್ಲೋಬುಲಿನ್ ಪ್ರೋಟೀನ್ಸ್ಗಳಿದೆ. ಅದರಲ್ಲೂ IgA ಇಸ್ ಒನ್ ಆಫ್ ದಿ ಇಮ್ಯುನೋಗ್ಲೋಬುಲಿನ್ ಪ್ರೋಟೀನ್ ಅಥವಾ ಆಂಟಿಬಾಡಿ ಮೋರ್ ಇನ್ ದಿ ಕೊಲೆಸ್ಟ್ರಾಲ್ ಮಿಲ್ಕ್, ಗಿಣ್ಣ ಅಂತ ಹೇಳ್ತಾರಲ್ಲ, ಅದರಲ್ಲಿ ಈ ಒಂದು ಇಮ್ಯುನೋಗ್ಲೋಬುಲಿನ್ ಪ್ರೋಟೀನು ಜಾಸ್ತಿ ಇರ್ತದೆ. ನೆಕ್ಸ್ಟ್ IgE ಇಟ್ ಈಸ್ ನಿಮಗೆ ಅಲರ್ಜಿಕ್ ಡಿಸಾರ್ಡರ್ಸ್. ಯಾವುದು? ಆ ಅಲರ್ಜಿಕ್ ಡಿಸಾರ್ಡರ್ಸ್ ಜೊತೆ ಫೈಟ್ ಮಾಡುವಂಥ ಎಬಿಲಿಟಿ ಇರೋದು IgE ಇಮ್ಯುನೋಗ್ಲೋಬುಲಿನ್ ಪ್ರೋಟೀನ್ ಇ ಅನ್ನೋದು. ಹೀಗೆ ಡಿಫ್ರೆಂಟ್ ಟೈಪ್ಸ್ ಆಫ್ IgM ಅಂತಿದೆ, IgH ಅಂತಿದೆ. ಹಿಂಗೆ ಡಿಫ್ರೆಂಟ್ ಟೈಪ್ಸ್ ಆಫ್ ಇಮ್ಯುನೋಗ್ಲೋಬುಲಿನ್ ಪ್ರೋಟೀನ್ಸ್ ಆರ್ ಫೈಟ್ ಅಗೇನ್ಸ್ಟ್ ದಿ ಡಿಫ್ರೆಂಟ್ ಕೈಂಡ್ಸ್ ಆಫ್ ಪೆಥೋಜನ್ಸ್ ಆರ್ ಆಂಟಿಜನ್ಸ್ ಜೊತೆ ಫೈಟ್ ಅನ್ನು ಮಾಡ್ತಾರೆ. ಸೊ ಈ ಇಮ್ಯುನೋಗ್ಲೋಬುಲಿನ್ ಪ್ರೋಟೀನ್ ಅಥವಾ ಆಂಟಿಬಾಡಿ, ಆ ಆಂಟಿಬಾಡಿ ಸ್ಟ್ರಕ್ಚರ್ ಅನ್ನು ಮೊದಲು ಎಕ್ಸ್ಪ್ಲೈನ್ ಮಾಡೋದು ನಾವು. ರೋಡನೆ ಪೋರ್ಟರ್ ಅಂಡ್ ಎರಾಲ್ಡ್ ಎಡಲ್ಮನ್ ಮತ್ತು ರೋಡನೆ ಪೋರ್ಟರ್ ಅಂತ ಇಬ್ಬರು ಸೈಂಟಿಸ್ಟ್ಗಳು ಈ ಆಂಟಿಬಾಡಿ ವೈ ಶೇಪ್ಡ್ ಸ್ಟ್ರಕ್ಚರ್ ಆಫ್ ದಿ ಆಂಟಿಬಾಡಿ, ವೈ ಶೇಪ್, ಆ ವೈ ಶೇಪ್ಡ್ ಸ್ಟ್ರಕ್ಚರ್ ಆಫ್ ದಿ ಆಂಟಿಬಾಡಿನ ಈ ಜೆರಾಲ್ಡ್ ಎಡಲ್ಮನ್ ಮತ್ತು ರೋಡನೆ ಪೋರ್ಟರ್ ಅಂತ ಇಬ್ಬರು ಸೈಂಟಿಸ್ಟ್ಗಳು ಒಂದು ವೈ ಶೇಪ್ಡ್ ಆಂಟಿಬಾಡಿ ಸ್ಟ್ರಕ್ಚರ್ಸನ್ನು ಪ್ರಪೋಸನ್ನು ಮಾಡ್ತಾರೆ. ಅದರಲ್ಲಿ ಅದು ವೈ ಶೇಪ್ಡ್ ಆಂಟಿಬಾಡಿ ಸ್ಟ್ರಕ್ಚರ್ ಅಂದರೆ ಸೊ ದೇ ಹ್ಯಾಸ್ ಎ 2 ಆರ್ಮ್ಸ್ಗಳಿದೆ ಅಥವಾ 2 ಚೈನ್ ಅಂತಲೂ ಕರೀತಾರೆ. 2 ಆರ್ಮ್ಸ್ ಅಥವಾ 2 ಚೈನ್ಗಳಿದೆ. ಒಂದು ಲಾಂಗ್ ಆರ್ಮ್ ಅಥವಾ ಲಾಂಗ್ ಚೈನ್, ಎರಡು ಲಾಂಗ್ ಆರ್ಮ್ ಇರ್ತದೆ. ದಟ್ ಇಸ್ ಕಾಲ್ಡ್ ಎ ಲಾಂಗ್ ಚೈನ್ ಆರ್ ಹೆವಿ ಚೈನ್ ಅಂತಲೂ ಕರೀತಾರೆ. ಇದನ್ನ ಲಾಂಗ್ ಚೈನ್ ಅಂತಲೂ ಹೇಳ್ಬೋದು ಅಥವಾ ಹೆವಿ ಚೈನ್ ಅಂತಲೂ ಹೇಳ್ಬೋದು, ಅಥವಾ ಲಾಂಗ್ ಆರ್ಮ್ ಅಥವಾ ಹೆವಿ ಹಾರ್ಮ್ ಅಂತಲೂ ಹೇಳ್ಬೋದು. ಯಾವ್ದಾದ್ರು ಬರ್ತದೆ, ಲಾಂಗ್ ಅಥವಾ ಹೆವಿ ಚೈನ್. ಆಯಿತಾ, ಹೆವಿ ಚೈನ್ ಎರಡರನ್ನು ಬರೆಯೋದು. ನೆಕ್ಸ್ಟು ಇನ್ನೊಂದು ಸಾಲ್ಟ್ ಆರ್ಮ್ ಅಂತ ಇದೆ ಅಥವಾ ಲೈಟ್ ಚೈನ್ ಅಂತ ಒಂದಿದೆ. ಅದು ಲೈಟ್ ಚೈನ್ ಯಾವಾಗಲೂ ಲಾಂಗ್ ಚೈನ್ ಹೊರಗಡೆ ಇರಬೇಕು. ಆಯಿತಾ, ಲೈಟ್ ಚೈನ್ ಅಥವಾ ಅದು ಶಾರ್ಟ್ ಚೈನ್ ಅದರ ಹೊರಗಡೆ ಇರಬೇಕು, ಲಾಂಗ್ ಆರ್ಮ್ನ ಹೊರಗಡೆ ಇರಬೇಕು. ಆಯಿತಾ, ಸೊ ಲಾಂಗ್ ಚೈನ್ ಅಥವಾ ಲಾಂಗ್ ಆರ್ಮ್ ಲೈಟ್ ಚೈನ್, ಇದು ಲೈಟ್ ಚೈನ್ ಅಥವಾ ಶಾರ್ಟ್ ಚೈನ್ ಅಂತ ಕರಿತೀವಿ. ಸೊ ಶಾರ್ಟ್ ಚೈನು ಲಾಂಗ್ ಚೈನ್ನ ಹೊರಗಡೆ ಇರ್ತದೆ, ಒಳಗಡೆ ಬರೆಯಕ್ಕೆ ಹೋಗ್ಬೇಡಿ. ಆಯಿತಾ, ನೆಕ್ಸ್ಟು ಈ ಎರಡು ಚೈನಲ್ಲೂ ಅಷ್ಟೇ ಎರಡು ರೀಸನ್ಸ್ಗಳಿರ್ತವೆ. ಸೊ ದಟ್ ಈಸ್ ದಿ ಶಾರ್ಟ್ ಚೈನ್ ಆರ್ ಲಾಂಗ್ ಚೈನ್ ಆಸ್ ದಿ 2 ರೀಸನ್ಸ್, ಎರಡು ರೀಸನ್ಸ್ ಇದೆ. ಇದನ್ನೇ ಕಾನ್ಸ್ಟೆಂಟ್ ರೀಸನ್, ದಟ್ ಈಸ್ ಕಾಲ್ಡ್ ಕಾನ್ಸ್ಟೆಂಟ್ ರೀಸನ್ ಅಂತ ಕರೀತಾರೆ. ಅಥವಾ ಕಾನ್ಸ್ಟೆಂಟ್ ಚೈನ್ ಅಂತಲೇ ಕರೀತಾರೆ.
ಆಯಿತಾ. ಸೊ ಯಾವುದೇ ಲಾಂಗ್ ಚೈನರ್ ಆಗಿರಲಿ ಅಥವಾ ಶಾರ್ಟ್ ಚೈನರ್ ಆಗಿರಲಿ ಅವಕ್ಕೆ ಎರಡು ರೀಸನ್ಸ್ ಇದೆ. ಒಂದು ಕಾನ್ಸ್ಟೆಂಟ್ ನೋಡಿ, ಒಂದು ರೆಕ್ಟ್ಯಾಂಗ್ಯುಲರ್ ಶೇಪ್ ಇರುವಂಥ ಒಂದು ಚೈನ್ ಕಾನ್ಸ್ಟೆಂಟ್ ಆಗಿರ್ತದೆ, ಅಲ್ಲಿ ಏನು ವೇರಿಯಬಿಲಿಟಿ ಇರಲ್ಲ. ಇನ್ನೊಂದು ಇರ್ತದೆ ಅಂತಂದರೆ ದಟ್ ಈಸ್ ಕಾಲ್ಡ್ ವೇರಿಯಬಲ್ ರೀಸನ್. ನೆಕ್ಸ್ಟ್ ನೋಡಿ ಅದು ವೇರಿಯಬಲ್ ರೀಸನ್. ಆ ವೇರಿಯಬಲ್ ರೀಸನ್ನು ದಟ್ ಈಸ್ ಇದು ವೇರಿಯಬಲ್ ರೀಸನ್, ದಟ್ ಈಸ್ ಇಟ್ ಬಿ ವೇರಿಯಬಲ್ ರೀಸನ್. ವೇರಿಯಬಲ್ ರೀಸನ್ ಆಯಿತಾ, ಇದು ವೇರಿಯಬಲ್ ರೀಸನ್. ಇದು ವೇರಿಯಬಲ್ ರೀಸನ್ ಏನಂದರೆ ವೇರೀಸ್. ವೇರಿಯಬಲ್ ರೀಸನ್ ದಟ್ ರೀಸನ್ ವಿಲ್ ಬಿ ವೇರೀಸ್ ಬಿಕಾಸ್ that region depends upon the shape of the variable region depends upon the shape of the antigen or pathogen. Pathogen ಅಥವಾ antigen ನ ಶೇಪ್ ಮೇಲೆ ಡಿಪೆಂಡ್ ಆಗಿರ್ತದೆ ಆಯಿತಾ. ಸೊ ಆ ವೇರಿಯಬಲ್ ರೀಜನ್ ಅಮೈನೋ ಆಸಿಡ್ ಸೀಕ್ವೆನ್ಸ್ ಹಂಗೆ ವೇರಿಯಬಲ್ ಆಗಿ ಅರೇಂಜ್ಮೆಂಟ್ ಆಗಿರ್ತದೆ ಡ್ಯೂ ಟು ದಿ ಪಾಲಿಪೆಪ್ಟೈಡ್ ಬಾಂಡ್ ಇಂದ. ಹಾಗಾಗಿ ಅದಕ್ಕೆ ಇದನ್ನು ಸ್ಪೆಸಿಫಿಕ್ ಇಮ್ಯುನಿಟಿ ಅಂತ ಕರೆಯೋದು. ಸ್ಪೆಸಿಫಿಕ್ ಇಮ್ಯುನಿಟಿ ಅಂತ ಯಾಕಿರ್ತದೆ ಅಂದರೆ ಎ ಪರ್ಟಿಕ್ಯುಲರ್ ಆ್ಯಂಟಿಬಾಡಿ ಆಯಿತಾ ಫೈಟ್ ವಿತ್ ದಿ ಪರ್ಟಿಕ್ಯುಲರ್ ಪೆಥೋಜನ್ ಆಯಿತಾ. ಆ ಪರ್ಟಿಕ್ಯುಲರ್ ಆ್ಯಂಟಿಬಾಡಿ ಪರ್ಟಿಕ್ಯುಲರ್ ಪೆಥೋಜನ್ ಆರ್ ಆಂಟಿಜನ್ ಜೊತೆನೇ ಫೈಟ್ ಮಾಡ್ತಿದ್ದೆ ಹೊರತು ಅದನ್ನು ಡೆಸ್ಟ್ರಾಯ್ ಮಾಡ್ತಿದ್ದೆ ಹೊರತು ಬೇರೆ ಯಾವುದನ್ನು ಮಾಡೋದು ಡಿಪೆಂಡ್ಸ್ ಅಪಾನ್ ದಿ ವೇರಿಯಬಲ್ ರೀಸನ್ ಆಯಿತಾ. ಈಗ ಈ ಥರದ ವೇರಿಯಬಲ್ ರೀಸನ್ ಇದ್ದರೆ ಅದು ರೆಕ್ಟ್ಯಾಂಗ್ಯುಲರ್ ಶೇಪಲ್ಲಿರುವಂಥ ಪೆಥೋಜನ್ ಜೊತೆ ಅಥವಾ ಆಂಟಿಜನನ್ನು ಇದು ಕಿಲ್ ಮಾಡುವಂಥ ಕೆಲಸನ ಮಾಡ್ತದೆ. ಇದರಲ್ಲಿ ಏನಾದರೂ ಸ್ಪೆರಿಕಲ್ ಶೇಪಲ್ಲಿದ್ದರೆ ಅದನ್ನು ಇದು ಕಿಲ್ ಮಾಡುವಂಥ ಎಬಿಲಿಟಿ ಇದಕ್ಕಿರೋದಿಲ್ಲ. ಅಥವಾ ಇನ್ನೇನಾದ್ರು ಡಿಫ್ರೆಂಟ್ ಶೇಪಲ್ಲಿದ್ದರೆ ಅದನ್ನು ಕಿಲ್ ಮಾಡೋ ಎಬಿಲಿಟಿ, ಯಾಕಂದರೆ ಅದು ಬೈಂಡಿಂಗ್ಗೆ ತಗೊಳ್ಳಲ್ಲ. ಸೊ ಇದನ್ನು ಆ ವೇರಿಯಬಲ್ ರೀಸನನ್ನು ಆಂಟಿಬಾಡಿ ಬೈಂಡಿಂಗ್ ಸೈಟ್ ಅಂತಲೂ ಕರೀತಾರೆ. ಇದನ್ನೇನಂತ ಕರೀತಾರೆ ಆಂಟಿಬಾಡಿ ಬೈಂಡಿಂಗ್ ಸೈಟ್. ಆಂಟಿಬಾಡಿ ಬೈಂಡಿಂಗ್ ಸೈಟ್ ಅಥವಾ ಪೆಥೋಜನ್ ಬೈಂಡಿಂಗ್ ಸೈಟ್ ಅಂತ ಕರೀತಾರೆ. ಅದನ್ನು ಪೆಥೋಜನ್ ಬೈಂಡಿಂಗ್ ಸೈಟ್ ಅಥವಾ ಆಂಟಿಬಾಡಿ ಬೈಂಡಿಂಗ್ ಸೈಟ್ ಅಂತಲೂ ಕರೀತಾರೆ ಆ ವೇರಿಯಬಲ್ ರೀಸನ್ಸ್ ಆಯಿತಾ. ಸೊ ಅಲ್ಲೇನಾಗ್ತದೆ ಆಂಟಿಜನ್ ಅಥವಾ ಪೆಥೋಜನ್ ಬಂದು ಬೈಂಡ್ ಆಗ್ತದೆ, ಅದನ್ನು ಈ ಆಂಟಿಬಾಡಿ ಕ್ಲೀನ್ ಮಾಡ್ತದೆ ಅಥವಾ ಅದನ್ನು ಬ್ರೇಕ್ ಮಾಡುವಂಥ ಕೆಲಸ ಮಾಡುವಂಥ ಕತ್ರಿ ಇದೆ ಆಯಿತು, ಅದನ್ನು ಅಟ್ಯಾಚ್ ಮಾಡಿಸ್ಕೊಂಡು ಅದನ್ನು ಬ್ರೇಕ್ ಮಾಡುವಂಥ ಕೆಲಸ ಅದಕ್ಕೆ ಇದು ಸ್ಪೆಸಿಫಿಕ್ ಆಗಿರ್ತದೆ. ಮತ್ತು ಈ ಎರಡು ಚೈನ್ ಬಳಸಿದ್ರೆ ಲೈನ್ ಚೈನ್ ಮತ್ತು ಎಲ್ಸಾಟ್ ಚೈನ್ ಏನಾಗ್ತದೆ ಡೈಸಲ್ಫೇಟ್ ಬಾಂಡ್. ಅದರಿಂದ ಡೈಸಲ್ಫೇಟ್ ಬಾಂಡ್ ಇಂದ ದಟ್ ಇಸ್ ಕಾಲ್ಡ್ ಡೈಸಲ್ಫೇಟ್ ಬಾಂಡ್. ಸಲ್ಫೇಟ್ ಬಾಂಡಿಂದ ಬಾಂಡನ್ನು ಅಥವಾ ಜಾಯಿನನ್ನು ತಗೊಂಡಿರ್ತದೆ. ಸೊ ದಟ್ ಈಸ್ ದ ಸ್ಟ್ರಕ್ಚರ್ ಆಫ್ ದಿ ವೈ ಶೇಪ್ಡ್ ಆಂಟಿಬಾಡಿ. ಈ ವೈ ಶೇಪ್ಡ್ ಆಂಟಿಬಾಡಿ ಸ್ಟ್ರಕ್ಚರ್ಸನ್ನು ಮೊದಲು ಪ್ರಪೋಸ್ ಮಾಡಿದವರು ಜೆರಾರ್ಡ್ ಎಡರ್ಡ್ ಮತ್ತು ರೊಡನೆ ಪೋರ್ಟರ್ ಅಂತ ಇಬ್ಬರು ಸೈಂಟಿಸ್ಟು. ಈ ಥರ ವೈ ಶೇಪಲ್ಲಿದೆ, ಅದರಲ್ಲಿ ಎರಡು ಚೈನ್ ಇದೆ, ಒಂದು ಲಾಂಗ್ ಚೈನು ಇನ್ನೊಂದು ಶಾರ್ಟ್ ಚೈನು. ಅವೆರಡಕ್ಕೂ ಅಷ್ಟೇ ಒಂದು ಕಾನ್ಸ್ಟೆಂಟ್ ರೀಸನ್ ಇರ್ತದೆ, ಇನ್ನೊಂದು ವೇರಿಯಬಲ್ ರೀಸನ್ ಇರುತ್ತೆ. ಆ ವೇರಿಯಬಲ್ ರೀಸನ್ನ ಆಂಟಿಬಾಡಿ ಬೈಂಡಿಂಗ್ ಸೈಟ್ ಅಂತಲೇ ಕರಿತೀವಿ. ಅಲ್ಲಿ ಪೆಥೋಜನ್ಸ್ ಬೈಂಡ್ ಆಗ್ಬಿಟ್ಟು ಅದನ್ನು ಕ್ಲೀವ್ ಆಗ್ತದೆ. ಈ ಶೇಪ್ ಬೇಸಿಸ್ ಮೇಲೆ ಈ ಏನೋ ಪರ್ಟಿಕ್ಯುಲರ್ ಆಂಟಿಬಾಡಿ ಏನೋ ಡೆಸ್ಟ್ರಾಯ್ ಇದೆ ಅಥವಾ ಕಿಲ್ಲಿ ಪರ್ಟಿಕ್ಯುಲರ್ ಪೆಥೋಜನ್ ಆರ್ ಆಂಟಿಜನನ್ನು ಅದು ಕಿಲ್ ಮಾಡುವಂಥ ಕೆಲಸನ ಮಾಡ್ತದೆ. ಹಾಗಾಗಿ ಇದು ಏನೋ ಡೈಸಲ್ಫೇಟ್ ಹೇಳಿದ್ರೆ ಎರಡೂ ಅಷ್ಟೇ ಡೈಸಲ್ಫೇಟ್ ಬೋಂಡಿಂದ ಜಾಯಿನಿಂಗನ್ನು ತಗೊಂಡಿರ್ತಾರೆ ಅಥವಾ ಬೈಂಡಿಂಗನ್ನು ತಗೊಂಡು ವೈ ಶೇಪಡ್ ಸ್ಟ್ರಕ್ಚರ್ಸನ್ನು ಫಾರ್ಮನ್ನು ಮಾಡಿರ್ತೇವೆ. ಸೊ ದಟ್ ಈಸ್ ದಿ ಸ್ಟ್ರಕ್ಚರ್ ಆಫ್ ದಿ ಆ್ಯಂಟಿಬಾಡಿ. ಕೇಳ್ತಾ ಇರ್ತಾರೆ 2 ಮಾರ್ಕ್ಸ್ಗೆ, ವೆರಿ ವೆರಿ ಇಂಪಾರ್ಟೆಂಟು ನೋಡ್ಕೊಳ್ಳಿ ಆಯಿತಾ.